ಇಲ್ಲಿ ಇರ್ತಕ್ಕಂಥ ದೇವತೆ ಯಾರಂದ್ರೆ ಕುಬೇರ. ಸಂಪತ್ತಿನ ಅಧಿಪತಿ ಕುಬೇರ ಆಗಿರೋದ್ರಿಂದ ಈ ಮನೆಯಲ್ಲಿ ವಾಸ ಮಾಡೋರಿಗೆ ಕುಬೇರನ ಅನುಗ್ರಹ ಮತ್ತು ಆಶೀರ್ವಾದ ಯಾವಾಗ್ಲೂ ಇರ್ತದೆ. ಇದು ಅತ್ಯಂತ ಶುಭ ಮತ್ತು ಮಂಗಳಕರವಾದ ಬಾಗಿಲು ಅಂತ ಕರಿತೀವಿ. ವಂಶ ಪಾರಂಪರವಾಗಿ ದುಡಿದು ಗಳಿಸಿದ ಹಣ, ಆಸ್ತಿ, ಸಂಪತ್ತನ್ನ ಏನ್ ಮಾಡ್ತದೆ, ಅಭಿವೃದ್ಧಿ ಮಾಡ್ತಾ ಹೋಗ್ತದೆ, ಹೆಚ್ಚು ಮಾಡ್ತಾ ಹೋಗುತ್ತೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್. ನೆಮ್ಮದಿ ವಾಸ್ತಿಗೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೊನ್ನೆ ಕಳೆದ ವಿಡಿಯೋದಲ್ಲಿ ಉತ್ತರ ದಿಕ್ಕಿನ ದ್ವಿತೀಯ ಬಗ್ಗೆ ಹೇಳಿದ್ರಿ, 8ನೇ ದ್ವಾರವಾದ್ದು ಹೌದು. ದ್ವಿತೀಯ ಅಂತ. ಅದೇ ರೀತಿ ಇನ್ನೂ 2 ದ್ವಾರ ಒಳ್ಳೇದಿದೆ, ಅದ್ರ ಬಗ್ಗೆ ಏನು ಕೂಡ ಹೇಳ್ತೀನಿ ಅಂತ ಹೇಳಿದ್ರಿ. ಅದು ಯಾವ್ದು ಅಂತ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನೋಡಿ, N4 ಅಂತ, ಇದು ಉತ್ತರ ದಿಕ್ಕಿನ ಮಧ್ಯಭಾಗದಲ್ಲಿ ಬರುವಂತ ಬಾಗಿಲು. ಇದರ ಹೆಸರು ಬಂದು ಬಲ್ಲಾಟ್ ಅಂತ. ಬಲ್ಲಾಟ್ ಅಂದ್ರೆ ವಿಶಾಲವಾದದ್ದು ಅಥವಾ ದೊಡ್ಡದಾದದ್ದು ಅಂತ ಅರ್ಥ. ಇದು ಅತ್ಯಂತ ಶುಭ ಮತ್ತು ಮಂಗಳಕರವಾದ ಬಾಗಿಲು ಅಂತ ಕರಿತೀವಿ. ಅಪಾರ ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡುವಂತ ಬಾಗಿಲು ಇದು. ವಂಶ ಪಾರಂಪರವಾಗಿ ದುಡಿದು ಗಳಿಸಿದ ಹಣ, ಆಸ್ತಿ, ಸಂಪತ್ತನ್ನ ಏನ್ ಮಾಡ್ತದೆ, ಅಭಿವೃದ್ಧಿ ಮಾಡ್ತಾ ಹೋಗ್ತದೆ, ಹೆಚ್ಚು ಮಾಡ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ತಾತನ ಆಸ್ತಿ, ನಮ್ಮ ಅಪ್ಪನ ಆಸ್ತಿ ಅಂತ ಕಳಿಯೋದಿಲ್ಲ. ಇದೇನ್ ಮಾಡ್ತದೆ, ಅಭಿವೃದ್ಧಿನ ಕೊಡ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ದೇವತೆ ಯಾರಂದ್ರೆ ಕುಬೇರ. ಸಂಪತ್ತಿನ ಅಧಿಪತಿ ಕುಬೇರ ಆಗಿರೋದ್ರಿಂದ ಈ ಮನೆಯಲ್ಲಿ ವಾಸ ಮಾಡೋರಿಗೆ ಕುಬೇರನ ಅನುಗ್ರಹ ಮತ್ತು ಆಶೀರ್ವಾದ ಯಾವಾಗ್ಲೂ ಇರ್ತದೆ. ಯಾರಿಗೆಲ್ಲ ಸಮೃದ್ಧಿ ಮತ್ತೆ ಅಭಿವೃದ್ಧಿ ಬೇಕು ಅಂತ ಅನ್ಕೊಂಡಿರ್ತೀರಿ, ಅವರು ಈ ಬಾಗಿಲಿನ ಇಡೋದ್ರಿಂದ ಜೀವನದಲ್ಲಿ ತುಂಬಾ ಚೆನ್ನಾಗಿ ಯಶಸ್ಸನ್ನ ಕಾಣ್ತೀರಿ. ಓಕೆ ಅಣ್ಣ, ಇಲ್ಲಿ ಯಾವ ದ್ವಾರ ಇರುತ್ತೆ? ಬಲ್ಲಾಟ್ ಅಂತ ಹೇಳಿದ್ರಲ್ವಾ? ಹೌದು, ಬಲ್ಲಾಟ್ ಅಂತ. ಓಕೆ ಅಣ್ಣ, ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.